ಇಷ್ಟೊತ್ತು ನಿಮ್ಗೆ ನಾನು ಕೊಟ್ಟಿದ್ದು ಒಂದು ಓವರ್ವ್ಯೂ. ಬಟ್ ಒಂದು ಕತೆ ಹೇಳ್ತೀನಿ ಪ್ರೀತಮ್. ವಾವ್, ಐ ಆಮ್ ಇಂಟ್ರೆಸ್ಟೆಡ್. ನನಗೆ ಇಷ್ಟ. ಕತೆ ಹೇಳಿ. ಕತೆ ಏನು ಗೊತ್ತಾ, ಇವ್ ನೀನೊಂದೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತೀಯ ಅಂತ. ಓಕೆ. ತುಂಬ ಒಂದು ಒಳ್ಳೆ ದೊಡ್ಡ ಕೆಲಸದಲ್ಲಿ ಇರ್ತೀಯ. ನಿಮ್ಮ ಸಾಹೇಬರು ಯಾರೋ ದೊಡ್ಡ ಅಥಾರಿಟಿ ಇರ್ತಾರೆ, ನಿನ್ಗವರು ಕ್ಲಾಶ್ ಆಗುತ್ತೆ. ಅಥಾರಿಟಿ ಯಾರೋ ಯಾರೊಬ್ರು ನಿಮ್ಮ ಬಾಸ್ ಇರ್ತಾರೆ. ಓಕೆ. ನಿಮ್ಮ ಬಾಸ್ ಇದ್ದಾಗ ಆಫೀಸ್ ಅಂದಮೇಲೆ ಒಂದು ಗಲಾಟೆ ಅನ್ನೋದು, ಒಂದು ಮೇಲೆ ಮಾತು ಬರೋದು ಇದ್ದಿರುತ್ತಲ್ಲ. 100%. ನಿನಗೂ ಫ್ರಸ್ಟ್ರೇಷನ್ ಆಗುತ್ತೆ. ಫ್ರಸ್ಟ್ರೇಷನ್ ನೀನು ಮನೆಗೆ ಹೋಗ್ಲೇಬೇಕು ಆಬ್ವಿಯಸ್ಲಿ. ಟೈಮ್ 8 ಗಂಟೆ ಆಗಿರುತ್ತೆ, 9 ಗಂಟೆ ಆಗಿರುತ್ತೆ. ಟೆನ್ಷನ್ ಇರ್ತೀಯ, ಇನ್ನೂ ಊಟ ಮಾಡಿರಲಿಲ್ಲ ನಾನು, ಇವನೇನೋ ಕೆಲಸ ಕೊಟ್ಬಿಟ್ಟ, ನನಗೆ ತಲೆನೋವು ಆಗ್ತದೆ, ಹಂಗೆ ಹಿಂಗೆ ಅಂತ ಏನೋ ಗಾಡಿ ಎತ್ಕೊಂತೀಯ, ಗಾಡಿನ ರ್ಯಾಶ್ ಆಗಿ ಓಡಿಸ್ತೀಯ. ಓಕೆ. ಫುಲ್ ಫ್ರಸ್ಟ್ರೇಷನ್ ಇರ್ತೀಯ, ಏನು ಮಾಡೋದು ಗೊತ್ತಾಗ್ತಲ್ಲ, ಟೆನ್ಷನ್ ಆಗ್ಬಿಟ್ಟಿರುತ್ತೆ ನಿಮಗೆ. ಓಕೆ. ಹೋಗ್ತೀಯ ರ್ಯಾಶ್ ಡ್ರೈವಿಂಗಲ್ಲಿ ಯಾರೋ ಪೊಲೀಸ್ ಅಡ್ಡ ಮಾಡ್ಬಿಡ್ತಾನೆ ನಿಮಗೆ, ನಿಲ್ಸಪ್ಪ ಅಂತ. ಹೋಗ್ತೀಯಾ, ಏನು ಸರ್ ಅಂತ ಕೇಳ್ತೀಯ, ನಿನ್ಗೂ ಪೇಷನ್ಸ್ ಅನ್ನೋದೇ ಇರಲ್ಲ. ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇರ್ತೀಯ, ಅದು ಇದು ಸರ್, ಏನು ಸರ್ ಆಯಿತು, ಏನೋ ಒಂದು ಫೈನ್ ಕಟ್ಬಿಟ್ಟು ಬಂದ್ಬಿಡ್ತೀಯ ಮನೆಗೆ ಬಂದ ತಕ್ಷಣ ಏನಾಗಿರುತ್ತೆ, ಗೇಟೆಲ್ಲೋ ಹಂಗೆ ಓಪನ್ ಇರುತ್ತೆ. ಓಕೆ. ಟೈಮ್ 8 ಗಂಟೆ 8:15 ಆಗಿರುತ್ತೆ. ಈಗ ನಿನ್ನ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ, ನಿನ್ನ ಮಕ್ಕಳಂತ ನಿನ್ನ ಗಮನನೇ ಇರಲ್ಲ. ಓಕೆ. ನಿನ್ನ ಮಕ್ಕಳೇ ಅವರು, ನಿನ್ಗೆ ಗಮನನೇ ಇರಲ್ಲ, ಯಾಕೆ ನೀನು ಯಾವುದೋ ಟೆನ್ಷನ್ ಇರ್ತೀಯ. ಕೊನೆಗೆ ಅನ್ಸುತ್ತೆ, ನನ್ನ ಮಗ ಅಲ್ವೇನೋ, ಬಾರ ಒಳಗಡೆ, ಏನು ಇಷ್ಟೊತ್ತಾರು ಬಾಗಿಲು ತೆಗ್ದಿದೆ, ಏನು ಗೇಟ್ ತೆಗ್ದಿದೆ, ಸ್ವಲ್ಪ ಜವಾಬ್ದಾರಿ ಇಲ್ವಾ, ಬೈತೀಯ. ಇದೊಂಥರ ನೋಡ್ಬಿಟ್ಟು ಹೇಳ್ತಿದ್ರೆ, ನೋಡ್ದಲ್ಲೇ ಹೇಳ್ತಾ ಇದ್ರೆ, ಕಥೆನ ಇದು ನಿಜಾನ? ಈಗ ನಾನು ಹೇಳ್ತಾರೋ ಸ್ಟೋರಿ ಯಾರಿಗಾರು ರಿಲೇಟ್ ಮಾಡ್ಕೊಬೋದು. ಅಫ್ಕೋರ್ಸ್. ಮನೇಲಿ ಹಿಂಗೂ ನಡೆದಿರ್ಬೋದು, ನಡೆದೇನೂ ಇರ್ಬೋದು. ಓಕೆ. ನಿನ್ಗೂ ಬೇಜಾರಾಗುತ್ತೆ, ಏನು ಇಷ್ಟೊತ್ತಾರ ಆಟ ಆಡ್ತಿದ್ದಾನೆ, ಏನು ಮನೆ ನೀನು ಹೋಗ್ಬಾರ್ದ, ಏನು 8 ಗಂಟೆ ಆಯಿತು, ನಡಿ ಮನೆಗೆ ಕರ್ಕೊಂಡು ಹೋಗ್ತೀಯಾ. ಕರೆಕ್ಟ್. ಮನೆಗೆ ಹೋಗಿ ನೋಡ್ತೀಯಾ, ಫುಲ್ ಶಾಕ್ ಆಗಿಬಿಡ್ತೀಯಾ. ಡೈನಿಂಗ್ ಟೇಬಲ್ ಮೇಲೆ ಊಟ ಎಲ್ಲ ಅಲ್ಲೇ ಬಿದ್ದಿದೆ, ಫ್ರಿಜ್ ಡೋರ್ ಓಪನ್ ಆಗಿರುತ್ತೆ, ಈ ಕಡೆ ಬಟ್ಟೆ ಎಲ್ಲ ಬಿದ್ದಿರುತ್ತೆ, ಟಾಯ್ಲೆಟಲ್ಲಿ ವಾಟರ್ ಎಲ್ಲ ಹೋಗ್ತಾ ಇರುತ್ತೆ. ನಿಮಗೂ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಓಕೆ. ಎಲ್ಲಿ ಓದ್ಲಿ ಇವಳು, ಫಸ್ಟ್ ಹೆಂಡ್ತಿನ ಹುಡುಕ್ತಾ ಇದೆಯಾ, ಏನ್ ಜವಾಬ್ದಾರಿ ಇಲ್ಲ ಒಳಗೆ. ಹೌದು, ಹುಡುಕ್ತಿಯ ನಿನ್ಗೆ ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ. ಮನೇಲಿ ಜವಾಬ್ದಾರಿ ಅನ್ನೋದಿಲ್ಲ, ಹೆಂಗಂದ್ರೆ ಹಂಗೆ ಬಿಸಾಕ್ ಹೋಗಿದ್ದಾಳೆ, ಎಲ್ಲಿ ಅಂತ ಹುಡುಕ್ತಿಯ ಹೋಗ್ಬಿಟ್ಟು. ಕೊನೆಗೆ ನಿನ್ನ ವೈಫ್ ಏನು ಮಾಡ್ತಿರ್ತಾರೆ, ಮನೆಗೆ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಸಾಂಗ್ ಕೇಳ್ತಾ ಕೂತಿರ್ತಾರೆ, ಫೋನ್ ಇಟ್ಕೊಂಡು ಕೂತಿರ್ತಾರೆ. ಹೋಗಿ ಕೇಳ್ತೀಯ, ಏನಿದು ಮನೆ ಹಿಂಗೆ ಇಟ್ಕೊಂಡಿದ್ಯಾ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಜಗಳ ಆಡ್ತೀಯ. ಅವ್ರು ಏನಿಲ್ಲ, ಕೂಲಾಗಿ ನಿಂಗೊಂದು ಆನ್ಸರ್ ಕೊಡ್ತಾರೆ. ಏನಂತ ನೋಡಿ, ದಿನ ನನಗೇನು ಹೇಳ್ತೀರಾ, ಎಷ್ಟೇ ನಾನು ನೀಟಾಗಿ ಕೆಲಸ ಮಾಡಿ ಏನೇ ಅಚ್ಚಕಡಾಗಿ ಇಟ್ಕೊಂಡ್ರೆ ನಿಮ್ಮ ಮನೇಲಿ ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಏನು ಮಾಡ್ತಿರ್ತೀಯ ಮನೇಲಿ ಅಂತ ಏನಾದ್ರು ಕಂಪ್ಲೇಂಟ್ ಮಾಡ್ತಿರ್ತೀರ. ಆದ್ರೆ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಇವತ್ತು ನಾನು ಏನು ಮಾಡೇ ಇಲ್ಲ, ನಾನು ಒಂದಿನ ಮಾಡಿದಿರೋದು ನಿಮ್ಗೆ ಹೆಂಗೆ ಅನ್ಸಿರ್ಬೋದು. ದಿನ ಮಾಡಿ ಕೆಲಸ ನೀವು ಮಾಡ್ತಿಲ್ಲ ಅಂತ ಹೇಳಿದ್ಮೇಲೆ ಇವತ್ತು ರಿಯಲ್ ಆಗಿ ನಾನು ಮಾಡಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಅನ್ಸಿರ್ಬೋದು ಆ ಫೀಲಿಂಗು. ನೈಸ್ ಆನ್ಸರ್ ಅನ್ನೋದು ಹೊಡೆದು ಬಿಡ್ತೀಗ. ಇದೆಲ್ಲ ಒಂದು ಮನೆಯಲ್ಲಿ ನಡೆಯುವಂಥ ಒಂದು